ಎಲ್ರಿಗೂ ನಮಸ್ಕಾರ. ನಿನ್ನೆ ದಿನ ನಾವೆಲ್ಲರೂ ಹಬ್ಬ ಯುಗಾದಿ ಹಬ್ಬ ಹೇಗೆ ಬಂತು, ಆ ಪದದ ಮೂಲ ಹೇಗೆ ಬಂತು, ಯುಗಾದಿ ಅನ್ನೋ ಒಂದು ವರ್ಡ್ ಹೇಗೆ ಬಂತು ಅನ್ನೋದನ್ನ ತಿಳ್ಕೊಂಡ್ವಿ. ಜೊತೆಗೆ ಯುಗಾದಿ ಹಬ್ಬದ ವೈಶಿಷ್ಟ್ಯವನ್ನು ಕೂಡ ನಾವು ತಿಳ್ಕೊಳ್ತಾ ಇದ್ವಿ. ಸೊ ತಡ ಮಾಡೋದಿಲ್ಲ, ಆದರೂ ಮುಂದಿನ ವೈಶಿಷ್ಟ್ಯಗಳನ್ನು ನಾವು ತಿಳ್ಕೊಳ್ತಾ ಹೋಗೋಣ. ಯುಗಾದಿ ಹಬ್ಬದ ಬಗ್ಗೆ ಎಷ್ಟು ಹೇಳಿದ್ರು ಕೂಡ ಸಾಕಾಗೋದಿಲ್ಲ ಸ್ನೇಹಿತರೆ. ಯಾಕಪ್ಪ ಅಂತಂದರೆ ನಮ್ಮ ಸಂಸ್ಕೃತಿ ಪ್ರಕಾರ ಯುಗಾದಿನೇ ನಮಗೆ ಹೊಸ ವರ್ಷ. ಯುಗದ ಆದಿ ಅಂದರೆ ನಾವು ಎಷ್ಟು ಸೆಲೆಬ್ರೇಟ್ ಮಾಡಬೇಕು, ನಮ್ಮ ಹುಟ್ಟು ಹಬ್ಬನೇ ನಾವು ಅಷ್ಟು ಜೋರಾಗಿ ಸೆಲೆಬ್ರೇಟ್ ಮಾಡಬೇಕಾದ್ರೆ ಇನ್ನು ಜಗತ್ತಿನ ಒಂದು ಆದಿ, ಸೊ ಅದನ್ನು ನಾವು ಎಷ್ಟು ಜೋರಾಗಿ ಸೆಲೆಬ್ರೇಟ್ ಮಾಡಿದ್ರು ಕೂಡ ಕಡಿಮೆನೆ. ಸೊ ಮುಂದಿನ ವೈಶಿಷ್ಟ್ಯಗಳು ಏನು, ಯುಗಾದಿ ಹಬ್ಬನ ಇನ್ನೂ ಹೇಗೆಲ್ಲ ಮಾಡ್ತಾರೆ, ಯುಗಾದಿ ಹಬ್ಬಕ್ಕೆ ಮಾಡುವಂಥ ವಿಶೇಷ ತಿಂಡಿಗಳಾದರೂ ಏನು, ಸೊ ಇದೆಲ್ಲವನ್ನು ಕೂಡ ನಾವು ತಿಳ್ಕೊಳ್ತಾ ಹೋಗೋಣ. ಹಿಂದೂಗಳಾಗಿರುವವರು ಕೆಲವರು ಈಗಲೂ ಯುಗಾದಿ ಹಬ್ಬವನ್ನು ಸ್ವಲ್ಪ ಉತ್ತಮ ಭಾವನೆಯಿಂದ ಮಾಡುತ್ತಿದ್ದಾರೆ. ಯುಗಾದಿ ದಿನ ಶುಚಿಯಾಗಿ ಶುಭ್ರವಾಗಿದ್ದು ಊಟಕ್ಕಿಂತ ಮೊದಲು ಯುಗಾದಿ ಪಚ್ಚಡಿಯನ್ನು ಪ್ರಸಾದವಾಗಿ ತೆಗೆದುಕೊಳ್ಳುತ್ತಿದ್ದಾರೆ. ಯುಗಾದಿ ಪಚ್ಚಡಿಯನ್ನು ತಪ್ಪದೇ ಆ ದಿನ ತೆಗೆದುಕೊಳ್ಳಬೇಕೆಂದು ಹಿರಿಯರು ಪೂರ್ವದಲ್ಲೇ ತಿಳಿಸಿದ್ದಾರೆ. ಯುಗಾದಿ ಎಂದರೆ ಅರ್ಥ ತಿಳಿದಿದೆ, ಆದರೆ ಪಚ್ಚಡಿಗೆ ಏನಾದರೂ ವಿಶೇಷತೆ ಇದೆಯಾ ಎಂದು ಕೆಲವರು ಕೇಳಬಹುದು. ಅದಕ್ಕೆ ನಮ್ಮ ಉತ್ತರ ಏನೆಂದರೆ, ಪೂರ್ವದಲ್ಲಿ ಈಗ ನಾವಂದುಕೊಳ್ಳುವ ಪಚ್ಚಡಿಯನ್ನು ಪಚ್ಚಡಿ ಎನ್ನದೇ ಪ್ರಸಾದವೆನ್ನುತ್ತಿದ್ದರು. ಪ್ರಸಾದ ಅನ್ನೋ ಮೂಲ ಹೇಗೆ ಬಂತು ಅನ್ನೋದು ಗೊತ್ತಾಯ್ತಲ್ವ ಸ್ನೇಹಿತರೆ. ನಾವು ಹಿಂದೆ ಪ್ರಸಾದವನ್ನು ಪಚ್ಚಡಿ ಅಂತ ಹೇಳಿ ಕರಿತಾ ಇದ್ರು ನಮ್ಮ ಪೂರ್ವಜರು. ನಾವು ಅದನ್ನು ಮುಂದೆ ಆಧುನಿಕಕ್ಕೆ ಬರ್ತಾ ಬರ್ತಾ ಪಚ್ಚಡಿ ಅನ್ನೋದನ್ನ ಪ್ರಸಾದ ಅನ್ನೋವಂತಹ ಪದವನ್ನಾಗಿ ಕನ್ವರ್ಟ್ ಮಾಡ್ಕೊಂಡ್ವು. ಪ್ರಸಾದ ಹೋಗಿ ಪಚ್ಚಡಿ ಆಗಿದೆ. ವಾಸ್ತವವಾಗಿ ಅದನ್ನು ದೇವರ ಪೂಜೆಯಲ್ಲಿ ಇಟ್ಟು ಪೂಜೆ ಮುಗಿದ ನಂತರ ಕುಟುಂಬದಲ್ಲಿರುವವರಿಗೆ ಹಂಚುತ್ತಿದ್ದರು. ಎಲ್ಲರೂ ಒಳ್ಳೆಯ ಭಾವನೆಯಿಂದ ಪ್ರಸಾದವಾಗಿ ತೆಗೆದುಕೊಳ್ಳುತ್ತಿದ್ದರು. ಆಗಿನ ಕಾಲದಲ್ಲಿ ಯುಗಾದಿ ಪ್ರಸಾದವನ್ನು ಕುರಿತು ಅವರ ಭಾವವೇನೋ ಸ್ವಲ್ಪ ವಿವರಿಸಿಕೊಳ್ಳೋಣ. ಪಚ್ಚಡಿನ ಯಾಕೆ ತಿಂತಾ ಇದ್ರು? ಯುಗಾದಿ ಹಬ್ಬದಲ್ಲಿ ಮಾಡಿರುವಂತಹ ಪ್ರಸಾದಕ್ಕೆ ಅಂತಹ ವಿಶೇಷತೆ ಏನಿದೆ ಹಾಗಾದ್ರೆ ತಿಳಿದುಕೊಳ್ಳೋಣ ಬನ್ನಿ. ಯುಗಾದಿ ಸೃಷ್ಟಿ ಪ್ರಾರಂಭಕ್ಕೆ ಗುರುತೆಂದು ಎಲ್ಲರಿಗೂ ತಿಳಿದಿದೆ, ನಿಜ. ಸೃಷ್ಟಿ ಆದಿಯಲ್ಲಿಯೇ ಎಲ್ಲ ಹುಟ್ಟಿವೆ ಎಂಬುದರ ಗುರುತಿಗಾಗಿ ಮಾವಿನ ಮರ, ಬೇವಿನ ಮರ ಮೊದಲಾದ ಬಹಳ ಮರಗಳು ಹೂವನ್ನು ಬಿಡುತ್ತವೆ. ಹೂವು ಬಿಟ್ಟು ಹೂವಿನಿಂದ ಕಾಯಿ ತಯಾರಾಗುವುದು ಯುಗಾದಿ ಸಮಯದಲ್ಲಿಯೇ ನಡೆಯುತ್ತದೆ. ಹೂ ಕಾಯಿಯನ್ನು ಹೊಸ ಸೃಷ್ಟಿಗೆ ನಿದರ್ಶನವಾಗಿ ದೇವರಿಟ್ಟಿದ್ದಾನೆ. ಹೂವಿನಿಂದ ಹುಟ್ಟುವುದು ಕಾಯಿ, ಗರ್ಭದಿಂದ ಹುಟ್ಟಿರುವುದು ಕಾಯ. ವಾವ್, ಈ ಒಂದು ಸಾಲಲ್ಲಿ ಎಷ್ಟು ಆಳವಾದ ಅರ್ಥ ಇದೆ ನೋಡಿ. ನಿಮ್ಗೇನಾದರೂ ಗೊತ್ತಾಗಿದ್ರೆ ಏನು ಅಂತ ತಿಳಿಸಿ, ಮುಂದೆ ಅದೇನು ಅಂತ ನಾನು ಹೇಳ್ತೀನಿ. ಕಾಯ ಆಗಲಿ ಕಾಯವಾಗಲಿ ಸೃಷ್ಟಿ ಆದಿಯಲ್ಲಿ ದೇವರಿಂದ ತಯಾರಾಗಿರುವವೆ, ನಿಜ ಅಲ್ವಾ? ಮರದಲ್ಲಿ ಬಿಡುವಂತಹ ಹೂವಿನಿಂದ ಕಾಯಾಗುವಂತಹ ಒಂದು ಕ್ರಮಣ ಏನಿದೆ, ಒಂದು ಅನುಸರಣೆ ಏನಿದೆ, ಹಾಗೆ ತಾಯಿಯ ಗರ್ಭದಲ್ಲಿ ಮಗುವಿನ ಒಂದು ಹೊಸ ಜೀವ ಜನ್ಮ ತಾಳುವುದು ಕೂಡ ಅದು ಆ ಭಗವಂತನ ಅನುಸರಣೆಯೇ ಆಗಿದೆ ಅಲ್ವಾ? ಆದ್ದರಿಂದ ದೈವ ಸೃಷ್ಟಿಯಾದ ಜಗತಿ ಎಲ್ಲವೂ ಯುಗಾದಿಯಲ್ಲಿಯೇ ಹುಟ್ಟಿವೆ ಎಂದು ತಿಳಿಸುವುದಕ್ಕೋಸ್ಕರ ಗಿಡಕ್ಕೆ ಆ ಸಮಯದಲ್ಲಿಯೇ ಹೂವು ಹೊರಬರುವ ಹಾಗೆ ದೇವರು ಮಾಡಿದ್ದಾನೆ. ದೇವರು ಸೃಷ್ಟಿಸಿದ ಜೀವಿಗಳಲ್ಲಿ 6 ಒಳ್ಳೆಯ ಗುಣಗಳು 6 ಕೆಟ್ಟ ಗುಣಗಳಿರುವ ಹಾಗೆ ದೇವರು ಮಾಡಿದ್ದಾನೆ. ಜೀವಿಗಳೆಂದರೆ ಮನುಷ್ಯರಾಗಬಹುದು, ಜೀವವಿರುವ ಗಿಡಗಳು ಸಹ ಆಗಬಹುದು. ಮನುಷ್ಯರಲ್ಲಿ 6 ಸಂಖ್ಯೆಯಲ್ಲಿ ಗುಣಗಳನ್ನಿಟ್ಟಿರುವ ದೇವರು ಅದೇ 6 ಸಂಖ್ಯೆಯಲ್ಲಿ ರುಚಿಗಳನ್ನು ಗಿಡಗಳಲ್ಲಿ ತುಂಬಿ ಕಳುಹಿಸಿದ್ದಾನೆ. ಹಾಗಾದರೆ ಆ ರುಚಿಗಳು ಯಾವ್ಯಾವುದು ನೋಡೋಣ ಬನ್ನಿ. ಬೇವಿನ ಮರದಲ್ಲಿ ಕಹಿ, ಹುಣಸೆ ಮರದಲ್ಲಿ ಹುಳಿ, ತುಂಬೆ ಮರದಲ್ಲಿ ಒಗರು, ಮೆಣಸಿನ ಗಿಡದಲ್ಲಿ ಖಾರ ಮೊದಲಾದ 6 ರುಚಿಗಳನ್ನು ವಿವಿಧ ಗಿಡಗಳಲ್ಲಿ ದೇವರು ಇಟ್ಟಿದ್ದಾನೆ. ಯುಗಾದಿ ಸಮಯದಲ್ಲಿ ಬಿಡುವ ಹೂಗಳೆಲ್ಲ ರುಚಿಗಳನ್ನು ಹೊಂದಿವೆ. ಆದ್ದರಿಂದಲೇ ಜ್ಞಾನವನ್ನು ತಿಳಿದ ಹಿರಿಯರು 6 ರುಚಿಗಳನ್ನು ಹೊಂದಿದ ಹೂಗಳನ್ನೇ ತಂದು ದೇವರ ಮುಂದೆ ಇಟ್ಟು ಅವುಗಳನ್ನೇ ಪ್ರಸಾದವಾಗಿ ಸ್ವೀಕರಿಸುತ್ತಿದ್ದಾರೆ. ಆ ವಿಧವಾಗಿ ಮಾಡುವುದರಲ್ಲಿ ಜ್ಞಾನಿಗಳ ಭಾವ ಈ ವಿಧವಾಗಿ ಇರುತ್ತಿತ್ತು. ನಮ್ಮಲ್ಲಿರುವ 6 ಗುಣಗಳಿಗೆ ಸಾಕ್ಷಿಯಾಗಿ 6 ರುಚಿಗಳಿರುವ ಹೂಗಳನ್ನು ದೇವರಾದ ನಿನಗೆ ತೋರಿಸುತ್ತಿದ್ದೇವೆ. 6 ರುಚಿಗಳನ್ನು ನಾವು ತಿಂದು ಅವುಗಳನ್ನು ಇಲ್ಲದ ಹಾಗೆ ಮಾಡುತ್ತಿದ್ದೇವೆ. ಅದೇ ವಿಧವಾಗಿ ನಮ್ಮಲ್ಲಿ 6 ಗುಣಗಳನ್ನು ಇಲ್ಲದ ಹಾಗೆ ಮಾಡಿಕೊಳ್ಳುತ್ತೇವೆಂದು ಈ ಕಾರ್ಯ ಮಾಡಿ ತೋರಿಸುತ್ತಿದ್ದೇವೆಂದು ಪೂರ್ವದಲ್ಲಿ ಜ್ಞಾನಿಗಳೆನ್ನುತ್ತಿದ್ದರು. ಆ ವಿಧವಾಗಿ ಆ 6 ಗುಣಗಳಿಗೆ ಬದಲಾಗಿ 6 ರುಚಿಗಳ ಹೂಗಳನ್ನು ಪ್ರಸಾದವಾಗಿ ಮಾಡಿ ತಿಂದು ಜೀರ್ಣಾಶಯದಲ್ಲಿನ ಜಠರಾಗ್ನಿಯು ಸುಟ್ಟು ಹಾಕುವಂತೆ ನಮ್ಮ 6 ಗುಣಗಳ ಕರ್ಮಗಳನ್ನು ತಲೆಯಲ್ಲಿನ ಜ್ಞಾನಾಗ್ನಿಯಿಂದ ಸುಟ್ಟು ಹಾಕುವಂತೆ ಅವರ ಭಾವವಿರುತ್ತಿತ್ತು.
ಈ ವಿಧವಾಗಿ ನಡೆಯುವ ಷಟ್ ರುಚಿಗಳ ಪ್ರಸಾದಗಳು ಕಾಲಕ್ರಮೇಣ ಬದಲಾಗುತ್ತಾ ಬಂದು ಕೊನೆಗೆ ಒಂದು ಬೇವಿನ ಹೂವನ್ನು ಮಾತ್ರ ತೆಗೆದುಕೊಂಡು ಉಳಿದ ರುಚಿಗಳಿಗೋಸ್ಕರ ಬೆಲ್ಲ, ಹುಣಸೆ ಹಣ್ಣು ಮೊದಲಾದ ಬೆರೆಸಿ ಯುಗಾದಿ ಪಚ್ಚಡಿ ರೂಪದಲ್ಲಿ ತೆಗೆದುಕೊಳ್ಳುತ್ತಿದ್ದಾರೆ. ಕೆಲವರಾದರೆ ಹೆಸರಿಗೆ ಬೇವಿನ ಹೂವನ್ನು ಹಾಕಿ ಯಾವ ಕಹಿ ಇಲ್ಲದಂತಿರಲು ಸಕ್ಕರೆ, ಬೆಲ್ಲ ಹೆಚ್ಚಿನ ಪ್ರಮಾಣದಲ್ಲಿ ಹಾಕಿ ಪಾಯಸದ ಮಾದರಿಯಂತೆ ಮಾಡಿಕೊಂಡು ದಿನವೆಲ್ಲ ತಿನ್ನುತ್ತಿದ್ದಾರೆ. ಹಾಗೆ ಮಾಡುವುದರಿಂದ ಈ ವಿಧವಾಗಿ ನಡೆಯುವ ಷಟ್ ರುಚಿಗಳ ಪ್ರಸಾದಗಳು ಕಾಲಕ್ರಮೇಣ ಬದಲಾಗುತ್ತಾ ಬಂದು ಕೊನೆಗೆ ಒಂದು ಬೇವಿನ ಹೂವನ್ನು ಮಾತ್ರ ತೆಗೆದುಕೊಂಡು ಉಳಿದ ರುಚಿಗಳಿಗೋಸ್ಕರ ಬೆಲ್ಲ, ಹುಣಸೆ ಹಣ್ಣು ಮೊದಲಾದವುಗಳನ್ನು ಅದರಲ್ಲಿ ಬೆರೆಸಿ ಯುಗಾದಿ ಪಚ್ಚಡಿ ರೂಪದಲ್ಲಿ ತೆಗೆದುಕೊಳ್ಳುತ್ತಿದ್ದಾರೆ. ಕೆಲವರಾದರೆ ಹೆಸರಿಗೆ ಬೇವಿನ ಹೂವನ್ನು ಹಾಕಿ ಯಾವ ಕಹಿ ಇಲ್ಲದಂತಿರಲು ಸಕ್ಕರೆ, ಬೆಲ್ಲ ಹೆಚ್ಚಿನ ಪ್ರಮಾಣದಲ್ಲಿ ಹಾಕಿ ಪಾಯಸದ ಮಾದರಿಯಂತೆ ಮಾಡಿಕೊಂಡು ದಿನವೆಲ್ಲ ತಿನ್ನುತ್ತಿರುತ್ತಾರೆ. ಹಾಗೆ ಮಾಡುವುದರಿಂದ ಯುಗಾದಿ ಪ್ರಸಾದ ಯುಗಾದಿ ಪಚ್ಚಡಿಯಾಗಿ ಬದಲಾಗಿ ಹೋಗಿ ಕೊನೆಗೆ ಅದು ಯುಗಾದಿ ಪಾಯಸವಾಗಿ ಮಾರ್ಪಟ್ಟಿದೆ. ಸನಾತನವಾಗಿ ಬಂದಿರುವ ಯುಗಾದಿ ಹಬ್ಬ ಹಿಂದೂ ಸಂಪ್ರದಾಯಗಳಲ್ಲಿ ಮುಖ್ಯವಾದುದು. ಹಿಂದೂ ಸಂಪ್ರದಾಯಗಳಲ್ಲಿನ ಪ್ರತಿ ಕಾರ್ಯಕ್ಕೆ ಬಹಳ ಅರ್ಥವಿರುತ್ತದೆ. ಹಿರಿಯರು ಇಟ್ಟಿರುವ ಮೂಲಾರ್ಥವನ್ನು ಬಿಟ್ಟು ಅರ್ಥವಿಲ್ಲದೆ ನಮ್ಮ ಇಷ್ಟ ಬಂದ ಹಾಗೆ ಮಾಡುವ ಕಾರ್ಯಗಳು ಸಂಪ್ರದಾಯಗಳೆನಿಸುವುದಿಲ್ಲ. ಆದ್ದರಿಂದ ಯುಗಾದಿಯನ್ನು ಹಿರಿಯರು ಹೇಳಿದ ಹಾಗೆ ಅವರು ಆಚರಿಸಿದಂತೆ ಈಗಿನಿಂದಾದರೂ ನಾವು ಮಾಡೋಣ. ಯುಗಾದಿಯಲ್ಲಿ ಹೂವಿನ ವಿಶಿಷ್ಟತೆಯನ್ನು ಅರಿತು ಜಗತಿ ಒಂದರ ಹುಟ್ಟುವಿಕೆ ಆ ದಿನವೇ ನಡೆದಿದೆ ಎಂದು ತಿಳಿದು ಪವಿತ್ರವಾದ ಭಾವದಿಂದ ಆಚರಿಸಿದರೆ ಅದು ನಿಜವಾದ ಯುಗಾದಿ ಹಬ್ಬವಾಗುತ್ತದೆ. ಹಾಗೆ ಆಗದೆ ಹೋದರೆ ಯುಗಾದಿ ಉಗಾದಿಯಾಗಿ ಹಬ್ಬವು ವ್ಯರ್ಥವಾಗಿ ಬದಲಾಗಿ ಹೋಗುತ್ತದೆ. ಹಾಗಾಗದ ಯುಗಾದಿಯನ್ನು ನಿಜವಾದ ಹಿಂದೂಗಳ ಹಬ್ಬವಾಗಿಯೇ ಅರ್ಥ ಮಾಡಿಕೊಂಡು ಮಾಡೋಣ. ನಮಗೆಲ್ರಿಗೂ ಗೊತ್ತಿರುವಂತೆ ಯುಗಾದಿ ಸ್ಪೆಷಲ್ ಏನು, ಕಾಮನ್ ಆಗಿ ಗೊತ್ತಿರುವಂತೆ ಏನಿತ್ತು, ಯುಗಾದಿ ಅಂದರೆ ಏನು, ಬೇವು ಬೆಲ್ಲ ತಿಂತೀವಿ, ಅದು ಒಂದು ಹಬ್ಬ, ಎಣ್ಣೆ ಸ್ನಾನ ಮಾಡ್ತೀವಿ, ಅದಾದಮೇಲೆ ಹಬ್ಬದ ಊಟ ಮಾಡ್ತೀವಿ, ಪೂಜೆ ಮಾಡ್ತೀವಿ, ಧಾನ್ಯಗಳನ್ನು ಕೊಡ್ತೀವಿ ಅನ್ನೋದು ಇತ್ತು ಅಲ್ವಾ. ಯುಗಾದಿ ಅಂದರೆ ಅಷ್ಟೇನಾ? ಹಾಗಾದರೆ ಅಲ್ಲ. ಸೊ ಯುಗಾದಿ ಅಂತಂದರೆ ಕೇವಲ ಒಂದು ಹಬ್ಬ ಮಾತ್ರ ಅಲ್ಲ. ನಾವು ಹೇಗೆ ಕಷ್ಟ ಮತ್ತು ಸುಖ, ಸಂತೋಷ, ದುಃಖವನ್ನು ನಮ್ಮ ಲೈಫಲ್ಲಿ ಎದುರಿಸ್ತೀವೋ ಇಡೀ ವರ್ಷ ಆ ಕಷ್ಟ, ಸುಖ, ದುಃಖ ಏನಿದೆ ಆ ಎರಡು ಸಮನಾಗಿ ಕೊಡು ಭಗವಂತ ಅನ್ನುವಂತೆ ಕೇಳ್ಕೊಳ್ಳುವಂತಹ ಒಂದು ಹಬ್ಬ. ಸೊ ಹಾಗೆ ನಾವು ನಮ್ಮ ಲೈಫಲ್ಲಿ ಏನು ಸುಖ, ದುಃಖ, ಕಷ್ಟ ಹಾಗೂ ಸಂತೋಷ ಇದೆ, ಸೊ ಅದೆಲ್ಲವನ್ನು ಸಮನಾಗಿ ಎದುರಿಸುವಂತಹ ಒಂದು ಪಾತನ, ಒಂದು ದಾರಿಯನ್ನು ನಮಗೆ ತೋರಿಸು ಭಗವಂತ ಅನ್ನುವಂತೆ ಕೇಳ್ಕೊಳ್ತಾ ಬೆಲ್ಲ ಮತ್ತು ಬೇವು ಎರಡನ್ನೂ ಸಮನಾಗಿ ತಿನ್ನುವಂತಹ ಒಂದು ಹಬ್ಬವನ್ನು ನಾವು ಯುಗಾದಿ ಅಂತ ಹೇಳಿ ಮಾಡ್ತಾ ಇದ್ವು. ಸೊ ಯುಗಾದಿ ಅಂದರೆ ಅಷ್ಟೇನಾ? ಯುಗಾದಿ ಅನ್ನೋದರಲ್ಲಿ ಎಷ್ಟು ಅರ್ಥ ಇದೆ ಅದು ಒಂದು ಪದದಲ್ಲೇ ಅಲ್ವಾ. ಯುಗದ ಹಾದಿ, ಹಾಗೆ ಯುಗದ ಆದಿ ಹೇಗಪ್ಪ ಅಂದರೆ ಆ ಯುಗಾದಿ ಅನ್ನೋದರಲ್ಲೇ ಹೊಸ ಚಿಗುರುಗಳ ಆರಂಭ. ಹಳೆ ಬೇರು ಹೊಸ ಚಿಗುರು ಕೂಡಿರಲು ಮರಸೊಬಗು ಎನ್ನುವಂತೆ ಹಳೆ ನೆನಪು ಹೊಸ ಗುರಿ ಸೇರಿದಾಗ ಮಾತ್ರ ಬದುಕು ಸುಂದರವಾಗಿರುತ್ತೆ, ಬ್ಯೂಟಿಫುಲ್ಲಾಗಿ ಕಾಣುತ್ತೆ ಅನ್ನೋದ್ರ ಒಂದು ಸಂಕೇತನೇ ಈ ಯುಗಾದಿ. ಅಷ್ಟೇ ಅಲ್ಲದೆ ಹೇಗೆ ಗಿಡ ಮರಗಳು ತಮ್ಮಲ್ಲಿ ಒಂದು ಹೂವಿನ ಮೂಲಕ ಕಾಯಿಗಳನ್ನು ಸೃಷ್ಟಿಸುತ್ತಾ, ಹಾಗೆ ಒಬ್ಬ ತಾಯಿ ಒಂದು ಹೊಸ ಜೀವಕ್ಕೆ, ಒಂದು ಹೊಸ ಮಗುವಿಗೆ ಜನ್ಮವನ್ನು ಕೊಡುವಂತಹ ಒಂದು ಪ್ರೊಸೆಸ್ನ ಯುಗಾದಿಯನ್ನಾಗಿ ಸೆಲೆಬ್ರೇಟ್ ಮಾಡಬೇಕು ಅನ್ನೋದನ್ನು ಇಲ್ಲಿ ನಮ್ಮ ಪೂರ್ವಜರು ಹೇಳ್ತಿದ್ದಾರೆ. ಅಂತೆಯೇ ನಾವು ಯುಗಾದಿಯನ್ನು ಸೆಲೆಬ್ರೇಟ್ ಮಾಡೋಣ. ಜೊತೆಗೆ ಕೇವಲ ಒಂದು ಹಬ್ಬವನ್ನಾಗಿ ಅಲ್ಲದೆ ಅರ್ಥಪೂರ್ಣವಾಗಿ ಅದನ್ನು ನಮ್ಮ ಬದುಕಿಗೆ ಅಡಾಪ್ಟ್ ಮಾಡ್ಕೊಳ್ತಾ ನಾವು ಈ ಯುಗಾದಿ ಹಬ್ಬವನ್ನು ಆಚರಣೆ ಮಾಡೋಣ ಅಂತ ಹೇಳ್ತಾ, ಈ ಯುಗಾದಿ ಎಷ್ಟು ಸ್ಪೆಷಲ್ ಅನ್ನೋದನ್ನು ನಾವೀಗ ತಿಳ್ಕೊಂಡ್ವಿ. ಸೊ ಎಲ್ರಿಗೂ ಕೂಡ, ನಿಮಗೂ ಕೂಡ ಒನ್ಸ್ ಅಗೇನ್ ಹ್ಯಾಪಿ ಯುಗಾದಿ. ಯುಗಾದಿ ಹಬ್ಬದ ಶುಭಾಶಯಗಳು. ಜೊತೆಗೆ ನಮ್ಮ ಸಂಸ್ಕೃತಿಯ ಪ್ರಕಾರ, ನಮ್ಮ ಹಿಂದೂ ಧರ್ಮದ ಪ್ರಕಾರ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ನಿಮಗೆಲ್ರಿಗೂ. ಸೊ ಈ ವರ್ಷ ನಿಮ್ಮೆಲ್ಲರ ಬದುಕಲ್ಲಿ ಹೊಸ ಚಿಗುರು ಬರಲಿ. ನಿಮ್ಮ ಹಳೆ ನೆನಪುಗಳು ಏನಿದೆ ಅದೆಲ್ಲವೂ ಹಾಗೆ ಹಿಂದೆ ಹೋಗಿ ನಿಮ್ಮ ಬದುಕಿನ ಹೊಸ ಗುರಿಗಳನ್ನು ಮುಟ್ಟುವಂತಹ ಹೊಸ ಚಿಗುರು ಇನ್ನಷ್ಟು ಹಸಿರಾಗಲಿ ಅನ್ನೋದನ್ನು ಹಾರೈಸ್ತಾ ಈ ಒಂದು ವಿಡಿಯೋವನ್ನು ಕೇಳಿದಂತಹ ಎಲ್ರಿಗೂ ಕೂಡ ಧನ್ಯವಾದಗಳು. ನಿಮ್ಮ ಅಮೂಲ್ಯವಾದ ಸಮಯವನ್ನು ಕೊಟ್ಟು ಕೇಳಿದ್ದೀರ, ಅದಕ್ಕೆ ನನ್ನ ಧನ್ಯವಾದಗಳು. ಜೊತೆಗೆ ವಿಡಿಯೋದಲ್ಲಿ ಏನಾದರೂ ತಪ್ಪಿದರೆ, ನಾನು ಯಾವುದಾದ್ರೂ ಪದಗಳನ್ನು ತಪ್ಪಾಗಿ ಉಚ್ಚಾರಣೆ ಮಾಡಿದರೆ ಅಥವಾ ತಪ್ಪು ಮಾಹಿತಿ ಏನಾದರೂ ಮಧ್ಯದಲ್ಲಿ ಕೊಟ್ಟಿದ್ರೆ ಕ್ಷಮೆ ಇರಲಿ. ಅದರ ಸರಿಯಾದ ಕ್ರಮ ನಿಮಗೆ ಏನಾದರೂ ಗೊತ್ತಿದ್ರೆ ಅದನ್ನು ತಿಳಿಸಿ ಕಮೆಂಟ್ ಬಾಕ್ಸಲ್ಲಿ ಮಿಸ್ ಮಾಡದೆ ಕಮೆಂಟ್ ಮಾಡಿ. ಸೊ ಈ ವಿಡಿಯೋ ಕೇಳೋದಕ್ಕೆ ಧನ್ಯವಾದಗಳು. ಎಲ್ರಿಗೂ ಶುಭ ದಿನ. ಹ್ಯಾಪಿ ಯುಗಾದಿ ಒನ್ಸ್ ಅಗೇನ್. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ.